ಸಂಸದರ ವಿವಾದದಿಂದ ರಾಜ್ಯ ಬಿಜೆಪಿ ಎಚ್ಚರಿಕೆಯ ಹೆಜ್ಜೆಯನ್ನಿಡ್ತಾ ಇದೆ. ವಿವಾದ ಮೈ ಮೇಲೆ ಎಳೆದುಕೊಳ್ಳದಿರಲು ನಿರ್ಧಾರವನ್ನ ಮಾಡಿದ್ದಾರಾ? ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳೋದು ಯಾಕೆ ಅನ್ನೋದು ಬಿಜೆಪಿಯ ಒಂದು ನಿಲುವಿದ್ದ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಸಂಸದರ ಈ ಹೇಳಿಕೆಯಿಂದ ದೂರ ಉಳ್ಕೊಳ್ಳುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ ಸಲ ಅವರು ಸಂವಿಧಾನ ಬದಲಾವಣೆಯ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಿಂದ ಪಕ್ಷ ಭಾರಿ ಬೆಲೆಯನ್ನೇ ತತ್ತಬೇಕಾದಂತಹ ಪರಿಸ್ಥಿತಿ ಇತ್ತು. ಈಗ ಮತ್ತೆ ಅದು ಪುನರಾವರ್ತನೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ನಾಯಕರು ಕೂಡ ಅರ್ದು ತೂಗಿ ಮಾತನಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. 2019 ಚುನಾವಣೆಯ ಪ್ರಚಾರದಲ್ಲಿ ಕಾಂಗ್ರೆಸ್ಗೆ ಸಂವಿಧಾನ ಬದಲಾವಣೆಯ ಹೇಳಿಕೆ ದೊಡ್ಡ ಅಸ್ತ್ರವಾಗಿತ್ತು. ಈಗ ಈ ಒಂದು ಹೇಳಿಕೆಯೂ ಕೂಡ ದೊಡ್ಡ ಮಟ್ಟಿಗಿನ ಅಸ್ತ್ರವಾಗಬಹುದು ಅನ್ನೋ ಕಾರಣಕ್ಕೆ ಇದು ಅವರ ವೈಯಕ್ತಿಕ ಹೇಳಿಕೆ, ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. Whatever statement issued by Anant Kumar Hegdeji, I'll speak to him personally. It is his personal views. It cannot be termed as a party stand. I'll speak to Anant Kumar Hegde personally and I'll look into this matters here. Whatever statement issued by Anant Kumar Hegdeji, I'll speak to him personally. It is his personal views. It cannot be termed as a party stand. I'll speak to Anant Kumar Hegde personally and I'll look into this matters here. Whatever statement issued, ಯಾರು ಏನು ಹೇಳಿದ್ರು ಕೂಡ ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರು ಇವತ್ತು ಬೇಸೆತ್ತಿದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ನಮ್ಮನ್ನ ನೋಡ್ತಕ್ಕಂಥ ದೃಷ್ಟಿಕೋನನೇ ಬದಲಾವಣೆ ಆಗಿದೆ. ಹಾಗಾಗಿ ಯಾರೇ ಇರ್ಬೋದು, ನಮ್ಮ ಹೇಳಿಕೆಗಳು ನಮ್ಮ ಸ್ಥಾನಕ್ಕೆ ಚ್ಯುತಿ ಬರಬಾರ್ದು, ಗೌರವ ಕಡಿಮೆ ಆಗಬಾರ್ದು. ನಾವು ಕೊಡ್ತಕ್ಕಂಥ ಒಂದೊಂದು ಹೇಳಿಕೆನೂ ಕೂಡ ಸಮಾಜವು ಕೂಡ ಒಪ್ಕೋಬೇಕು. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಮಾನ್ಯ ಅನಂತ್ ಕುಮಾರ್ ಹೆಗಡೆ ಅವರು ಏನು ಹೇಳಿದ್ದಾರೆ ನಿನ್ನೆ ರಾತ್ರಿ ನಾನು ಗಮನಿಸಿದ್ದೇನೆ. ಯಾಕೆ ನಾನು ಕೂಡ ಪ್ರವಾಸದಲ್ಲಿದ್ದ ಗಮನಿಸಿದ್ದೇನೆ. ಅವ್ರ ಹತ್ರನೂ ಕೂಡ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಒಂದರ್ಥದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟ್ಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಎಕ್ಸಾಂಪಲ್ ಈಗಾಗಲೇ ಸೆಟ್ ಆಗಿದೆ. ಆ ಕಾರಣಕ್ಕಾಗಿ ಈ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ದಾರಾ? ಏನ್ ರೀಸನ್? ಖಂಡಿತವಾಗಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ನ ನಾಯಕರು ಕೊಟ್ಟಂತ ದುಬಾರಿ ಹೇಳಿಕೆಗಳೇನಿತ್ತು ಅದನ್ನ ಬಿಜೆಪಿ ಚೆನ್ನಾಗಿ ಒಂದು ರೀತಿಯಲ್ಲಿ ಬಳಸಿಕೊಂಡು ಪ್ರಚಾರವನ್ನು ಕೂಡ ಮಾಡಿತ್ತು. ಅದರಿಂದ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ವ್ಯತಿರಿಕ್ತವಾಗಿ ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆ ಏನಿತ್ತು ಅದು ಸಾಕಷ್ಟು ಡ್ಯಾಮೇಜ್ ಅನ್ನ ಬಿಜೆಪಿಗೆ ಮಾಡಿತ್ತು. ಕಳೆದ 2019 ಲೋಕಸಭಾ ಚುನಾವಣೆಗೂ ಇದನ್ನೇ ಬಳಸ್ಕೊಂಡಿದ್ರು. 18 ಚುನಾವಣೆಗೂ ಕೂಡ ಇದೀ ಒಂದು ಅನಂತ್ ಕುಮಾರ್ ಅವರ ಹೇಳಿಕೆ ಅಂದ್ರೆ ಸಂವಿಧಾನ ಬದಲಾವಣೆ ವಿಚಾರದಲ್ಲಿ ಅವರು ಕೊಟ್ಟಂತ ಹೇಳಿಕೆ ಏನಿತ್ತು ಅದನ್ನ ಚೆನ್ನಾಗಿ ಬಳಸ್ಕೊಂಡು ಪ್ರಚಾರವನ್ನು ಮಾಡಿದ್ರು. ಇದು ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರ ತರೋದ್ರ ಜೊತೆಗೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲೇ ಬಿಜೆಪಿ ನಾಯಕರು ಸಾಕಷ್ಟು ಒಂದು ರೀತಿಯಲ್ಲಿ ಒದ್ದಾಡ್ಬಿಟ್ರು. ಆ ಕಾರಣಕ್ಕೋಸ್ಕರ ಈಗ ಅಂದ್ರೆ ಎಲ್ಲೋ ಒಂದು ಕಡೆ ದಿಢೀರನೆ ಇದ್ದಕ್ಕಿದ್ದಂತೆ ಸೂಪರ್ ಆಕ್ಟಿವ್ ಆಗಿ ಅನಂತ್ ಕುಮಾರ್ ಹೆಗಡೆ ಅವರು ಬಂದು ಈಗ ಹಿಂದುತ್ವ ವಿಚಾರ ಮತ್ತೆ ಬೇರೆ ಬೇರೆ ವೈಯಕ್ತಿಕವಾಗಿ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥ ಹೇಳಿಕೆಗಳೇನಿದೆ ಇದು ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರವನ್ನು ತರಬಹುದು ಅನ್ನೋ ಆತಂಕದಿಂದ ಈಗಲೇ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಬಿಜೆಪಿಯ ಯಾವ ನಾಯಕರು ಕೂಡ ಅಂದ್ರೆ ಈಶ್ವರಪ್ಪ ಅವರನ್ನು ಹೊರತುಪಡಿಸಿ ನಿನ್ನೆಯೂ ಕೂಡ ಸ್ಟೇಟ್ಮೆಂಟ್ಗೆ ಹೇಳಿಕೆಯನ್ನು ರಿಯಾಕ್ಷನ್ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಯಾವ ನಾಯಕರು ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಇದಕ್ಕೆ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಇಟ್ಬಿಡಬೇಕು, ಈಗಲೇ ಇದು ಚರ್ಚೆ ಆಗೋ ಮೊದಲು ಮತ್ತೆ ಮುಜುಗರ ಆಗೋ ಮೊದಲು ಅಂತ ಕೂಡ ಮುಂದಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರೇ ಇದಕ್ಕೆ ಒಂದು ರೀತಿಯಲ್ಲಿ ಅಂತಿಮವಾಗಿ ಮುದ್ರೆಯನ್ನು ಒತ್ತೋದ್ರ ಮೂಲಕ ಇದಕ್ಕೂ ಅನ್ನೋ ಪಕ್ಷಕ್ಕೂ ಸಂಬಂಧ ಇಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಆ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರದ ವಸ್ತು ಆಗಬಾರ್ದು. ಕಾಂಗ್ರೆಸ್ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಈ ಒಂದು ದುಬಾರಿ ಹೇಳಿಕೆ ಏನಿದೆ ಈ ವಿವಾದಾತ್ಮಕ ಹೇಳಿಕೆಗಳನ್ನೇ ಒಂದು ರೀತಿಯಲ್ಲಿ ಬಳಸ್ಕೊಂಡು ಪ್ರಚಾರ ಮಾಡುತ್ತೆ. ಹಾಗಾಗಿ ನಾವು ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಅಟ್ಯಾಕ್ ಮಾಡೋ ಬದಲು ಇದನ್ನ ಸಮರ್ಥನೆ ಮಾಡಿಕೊಂಡು ಇದನ್ನೇ ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಆತಂಕ ಇರಬಹುದು. ಆ ಕಾರಣಕ್ಕೋಸ್ಕರವಾಗಿಯೇ ವಿವಾದ ಜಾಸ್ತಿ ಆಗೋ ಮೊದಲೇ ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇದನ್ನ ಅನಂತ್ ಕುಮಾರ್ ಹೆಗಡೆ ಅವರು ಒಪ್ತಾರಾ? ಇದನ್ನ ಇಲ್ಲ ನಾನು ವೈಯಕ್ತಿಕ ಹೇಳಿಕೆ ಹಾಗಾಗಿ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಇಲ್ಲಿಗೆ ಬಿಟ್ಬಿಡ್ತಾರನ್ನು ಕೂಡ ಕಾದ್ ನೋಡಬೇಕಾಗಿದೆ. ಒಂದಂತೂ ಸತ್ಯ, ಬಿಜೆಪಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಎದುರಿಸಿದಂತಹ ಮುಜುಗರವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಈಗಾಗಲೇ ಅನಂತ್ ಕುಮಾರ್ ಹೆಗಡೆಗೂ ನಮಗೂ ಸಂಬಂಧ ಇಲ್ಲ ಹೇಳಿಕೆಯನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ. ದಿವ್ಯಾ, ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆ ಏನಿದೆ ಇದು ಸದ್ಯ ಬಿಜೆಪಿಗೆ ಬಹಳ ಮುಜುಗರವನ್ನ ತರ್ತಾ ಇರುವಂತಹ ವಿಚಾರ. ಆ ಕಾರಣಕ್ಕೆ ಅದು ಅವರ ವೈಯಕ್ತಿಕ ಹೇಳಿಕೆ, ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ. ಆದರೂ ಕೂಡ ಅವರ ಜೊತೆಗೆ ಮಾತನಾಡ್ತೀನಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ದಾರೆ. 2019 ಸಂದರ್ಭದಲ್ಲಿ ಕೂಡ ಅವರು ಸಂವಿಧಾನ ಬದಲಾವಣೆಯ ಹೇಳಿಕೆ ಕೊಟ್ಟದ್ದು ಪಕ್ಷಕ್ಕೆ ದೊಡ್ಡ ಮಟ್ಟಿಗಿನ ಡ್ಯಾಮೇಜ್ ಆಗಿತ್ತು. ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ದಾರೆ.